ಸಗರನಿಗೆ ಒಮ್ಮೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನ್ನಿಸ್ತು. ಒಂದು ದಿನ ಇದ್ದಕ್ಕಿದ್ದಂತೆ ಕುದುರೆ ಮಾಯ ಆಗೋಯ್ತು. ಹುಡುಕೋದಕ್ಕೆ ಅಂತ 60,000 ಮಕ್ಕಳನ್ನು ಕಳಿಸಿದ ಸಗರ. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅಂತ ಅಲ್ಲೆಲ್ಲೋ ಇಟ್ಟರೆ ಭೂಮಿಯನ್ನು ಅಗೆದು ಹುಡುಕ್ತೀವಿ ಅಂತ ಹೊರಟು ಬಿಟ್ಟರು. ಇವರು ಅಗದು ಪಾತಾಳಕ್ಕೆ ಹೋದರು. ಅಲ್ಲಿ ಕಪಿಲ ಮುನಿ ತಪಸ್ಸು ಮಾಡ್ತಾ ಕುಳಿತಿದ್ದ. ಅವನು ತನ್ನ ಮೇಲೆ ಆಕ್ರಮಣ ನಡೀತಾ ಇದೆಯಲ್ಲ, ಕಣ್ಣು ಬಿಟ್ಟ ಅಷ್ಟೇ. 60,000 ಜನ. ನಮಸ್ಕಾರ, ಇದು ಕಥಾ ಸಂಚಯ. ನಾನು ಬಡಕಿಲ ಪ್ರದೀಪ್. ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ನಮ್ಮ ಜೊತೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಇವತ್ತಿನ ಕಥೆ ನಾವು ಹಿಂದೊಂದು ಕಥೆಯಲ್ಲಿ ಸಗರನ ಕಥೆಯನ್ನು ನೋಡಿದ್ವಿ. ಇಕ್ಷ್ವಾಕು ವಂಶದ ರಾಜ ಸಗರ, ಅವನ ಮಗ ಅಸಮಂಜಸನಿಗೆ ಅವನು ಶಿಕ್ಷೆ ಕೊಟ್ಟ ಒಂದು ಕಥೆಯನ್ನು ನೋಡಿದ್ವಿ. ಅವನಿಗೆ 60,000 ಮತ್ತು ಅಸಮಂಜಸ ಇಷ್ಟು ಮಕ್ಕಳಿದ್ವು ಅನ್ನೋದನ್ನು ಆ ಕಥೆಯಲ್ಲಿ ನೋಡಿದ್ವಿ. ಅಂದರೆ ಅವನಿಗೆ ಮಕ್ಕಳಿರೋಲ್ಲ. ಆಗ ಭೃಗು ಮಹರ್ಷಿಗಳ ಅನುಗ್ರಹದಿಂದ ಅವನು 2 ರಾಣಿಯರಲ್ಲಿ ಒಬ್ಬಳಿಗೆ ಒಬ್ಬ ಮಗ, ಒಬ್ಬ ರಾಣಿಗೆ 60,000 ಜನ ಮಕ್ಕಳು ಹುಟ್ಟಿರ್ತಾರೆ. ಅದರಲ್ಲಿ ಅಸಮಂಜಸನ ತಪ್ಪಿನಿಂದಾಗಿ ಅವನನ್ನು ತ್ಯಾಗ ಮಾಡಬೇಕಾಗಿ ಬರುತ್ತೆ ಅಂತ 60,000 ಮಕ್ಕಳು ಇದ್ದರು. ಈಗ ಸಗರ ಅದು ಹಾಗೆ ಮುಂದುವರಿತಾ ಇತ್ತು. ಸಾರಿ, ಮಧ್ಯದಲ್ಲಿ ಒಂದು ಡೌಟ್ ಬಂತು. ನೀವು ಸಂಸ್ಕೃತದಲ್ಲಿ ಈ ಪದಕ್ಕೆ ಅರ್ಥ ಬೇರೆ ಇದೆ ಅಂತ ಹೇಳಿದ್ರಿ. ಇವನು ಹುಟ್ಟಿದ ಮೇಲೆ ನಮ್ಮ ಕನ್ನಡದ ಅರ್ಥ ಬಂತ ಅಂತ. ಇದ್ರೂ ಇರ್ಬೋದು. ಅವನು ನೋಡಿದ ಮೇಲೆ ಹಿಂಗಿರೋದು ಸಮಂಜಸ ಅಲ್ಲ. ಚೆನ್ನಾಗಿದೆ. ಓಕೆ. ಸಗರನಿಗೆ ಒಮ್ಮೆ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನ್ನಿಸ್ತು. ಅಶ್ವಮೇಧ ಯಾಗ ಅಂತ ಅಂದರೆ ಆ ಕುದುರೆಯನ್ನು ಬಿಡಬೇಕು. ಆ ಕುದುರೆ ಹಿಂದೆ ಇವರ ಯಾರೋ ಒಬ್ಬನ ನೇತೃತ್ವದಲ್ಲಿ ಸೇನೆ ಹೋಗಬೇಕು. ಆ ಕುದುರೆ ಹೋದ ಜಾಗದವರು ಕುದುರೆಯನ್ನು ಕಟ್ಟಿ ಯಾಗಕ್ಕೆ ಅವರು ಭಾಗಿಗಳು ಅಂತ ಅವರು ಕಾಣಿಕೆ ಕೊಡಬೇಕು. ಕಪ್ಪ ಅಂತ ಹೇಳ್ತೀವಲ್ಲ, ಕಾಣಿಕೆ ಕೊಡಬೇಕಂದ್ರೆ ಈ ಅಶ್ವಮೇಧ ಯಾಗ ಜೊತೆಗೆ ನಾವು ಸೇರ್ಕೊಳ್ತಾ ಇದ್ದೀವಿ, ನಿನ್ನ ಹಿರಿತನವನ್ನು ಒಪ್ಕೋತೀವಿ ಅನ್ನೋ ಅರ್ಥ. ಇಲ್ಲ ಅಂತಂದರೆ ಕುದುರೆಯನ್ನು ಅವ್ರು ಕಟ್ಟಬೇಕು. ಇವರು ಯುದ್ಧ ಮಾಡಿ ಅದನ್ನು ಬಿಡಿಸ್ಕೊಂಬರ್ಬೇಕು. ಇದು ಆ ಅಶ್ವಮೇಧದ ಪ್ರಕ್ರಿಯೆ. ಇದು ಅಂದರೆ ಅಶ್ವಮೇಧ ಸಂಕಲ್ಪ ಮಾಡಿದ ಮೇಲೆ ಮೊದಲ 1 ವರ್ಷ ಕುದುರೆಯನ್ನು ಸುತ್ತೋಕ್ಕೆ ಬಿಡ್ತಾರೆ. ಆ ಕುದುರೆ ತನ್ನಷ್ಟಕ್ಕೆ ಅದು ಎಲ್ಲಿ ಬೇಕಾದ್ರೂ ಅದು ಹೋಗ್ತಾ ಇರುತ್ತೆ. ಅದು ಯಾವ ದೇಶಕ್ಕೆ ಹೋಗುತ್ತೋ ಅಲ್ಲಿ ಏನೋ ನಿರ್ಣಯ ಮಾಡಬೇಕು ಅವರು. ಈ ಕುದುರೆಯನ್ನು ಸಗರ ಬಿಟ್ಟಿದ್ದ. ಕುದುರೆ ಎಲ್ಲ ಕಡೆಗೆ ಹೋಯಿತು. ಅದರ ಹಿಂದೆ ಅಂಶುಮಂತ ಅಂತ ಹೋದ. ಅಂಶುಮಂತ ಅಂದರೆ ಆ ಅಸಮಂಜಸನ ಮಗ. ಅವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದಾಗ ಅವನಿಗೆ ಮಗ ಹುಟ್ಟಿದ್ದ ಆಲ್ರೆಡಿ. ಆದರೆ ಅವನನ್ನು ಉಳಿಸ್ಕೊಂಡಿದ್ದ. ಅವನು ಚೆನ್ನಾಗೇ ಇದ್ದ, ಅವನಲ್ಲಿ ಸಮಸ್ಯೆ ಇರಲಿಲ್ಲ. ಭಾಳ ಒಳ್ಳೆಯ ರಾಜನೇನು ಅಂಶುಮಾನ್ ಅಥವಾ ಅಂಶುಮಂತ. ಅವನನ್ನೇ ಕಳಿಸಿದ್ದ. ಅವನು ಹೋದ, ಎಲ್ಲ ಕಡೆ ಅವನು ದಿಗ್ವಿಜಯ ಮಾಡ್ಕೊಂಡು ಬಂದ, ಗೆದ್ದು ಹಿಂದಿರುಗಿ ಬಂದ. ಹಿಂದಿರುಗಿ ಯಾಗ ನಡೀತಾ ಇತ್ತು. ಕುದುರೆಯನ್ನು ಕಟ್ಟಿರ್ತಾರೆ ಒಂದು ಕಡೆಯಲ್ಲಿ, ಯಾಗಶಾಲೆಯ ಒಂದು ಭಾಗದಲ್ಲಿ. ಒಂದು ದಿನ ಇದ್ದಕ್ಕಿದ್ದಂತೆ ಕುದುರೆ ಮಾಯ ಆಗೋಯ್ತು. ಕುದುರೆ ಇಲ್ಲ, ಅಶ್ವಮೇಧದ ಕುದುರೆ ಇಲ್ಲ. ಅಶ್ವಮೇಧದ ಕುದುರೆ ಇಲ್ಲ ಅಂತಂದರೆ ಯಾಗ ಅರ್ಧಕ್ಕೆ ನಿಲ್ತು. ಯಾಗ ಅರ್ಧಕ್ಕೆ ನಿಂತರೆ ಬಹಳ ಅಪಚಾರ. ಅಂದರೆ ಯಾಗ ಮಾಡೋದಕ್ಕಿಂತ ಮೊದಲು ಏನಿತ್ತೋ ಅದು ಹೋಗಿಬಿಡತ್ತೆ ಅನ್ನೋಷ್ಟು ಅಪಚಾರ ಅಂತ ಅದರ ಸೂಚಕ. ಅಲ್ಲ, ಅದಕ್ಕೆ ಅಷ್ಟು ತಪ್ಪಾಗತ್ತೆ ಅದು. ಓಕೆ. ಹಾಗಾಗಿ ಈಗ ಕುದುರೆ ಬೇಕೇ ಬೇಕು. ಅದಕ್ಕೆ ಯಾಗ ಋತ್ವಿಜರುಗಳು ಹೇಳಿದ್ರು, ಕುದುರೆಯನ್ನು ತಕ್ಷಣ ಹುಡುಕಿಸ್ಬೇಕು ಅಂತ ಸಗರನಿಗೆ ಹೇಳಿದ್ರು. ಈಗ ಹುಡುಕಬೇಕಲ್ಲ. ಈ ಹುಡುಕೋದು ಅಂದರೆ ಎಲ್ಲಿ ಹುಡುಕೋದು, ಹೇಗೆ ಹುಡುಕೋದು? ಈಗ ಒಂದು ಕುದುರೆ ಇಷ್ಟು ದೊಡ್ಡ ಪ್ರಪಂಚ. ಹೌದು, ನೀಡುಲಿನ ಹೇರ್ ಸ್ಟ್ಯಾಕ್ ಅಂತ ಇಂಗ್ಲೀಷಲ್ಲಿ ಹೇಳಿದ. ಹುಡುಕೋದಕ್ಕೆ ಅಂತ ಅವನೇನು ಮಾಡ್ದ, 60,000 ಮಕ್ಕಳನ್ನು ಕಳಿಸಿದ ಸಗರ. ರೆಡಿ ಇದ್ರು. ಯಾಕೆಂದರೆ ದಿಗ್ವಿಜಯ ಮಾಡ್ಕೊಂಡು ಇವನು ಬಂದಿದ್ನಲ್ಲ ಅಂಶುಮಂತ. ಈಗ 60,000 ಜನರನ್ನು ಕಳಿಸಿದ. ಹುಡ್ಕೊಂಡು ಹೋದರು ಇವರು. ಊರು, ಕೇರಿ, ಹಳ್ಳಿ, ಪಟ್ಟಣ, ಗುಡ್ಡ, ಬೆಟ್ಟ, ನದಿ, ಬಯಲು, ಗುಹೆ, ಒಂದು ಜಾಗವನ್ನೂ ಬಿಡಲಿಲ್ಲ. 60,000 ಮಾತ್ರ ಅಲ್ಲ, ಅವ್ರ ಜೊತೆಗೆ ಬೇಕಷ್ಟು ಸೈನಿಕರು, ಸೇವಕರುಗಳು ಹೋಗಿದ್ದರು. ಅಂದರೆ ಅಂಗುಲ ಹುಡುಕ್ತಾ ಹೋದರು ಪ್ರಪಂಚದಲ್ಲಿ.
ಕುದುರೆ ಬರಲೇಬೇಕು, ಕುದುರೆ ಬರದೆ ಯಾಗ ಮುಂದುವರಿಯೋಲ್ಲ, ಇದು ಹಾಗೇ ಕಾದುಕೊಂಡಿದೆ. ಎಷ್ಟು ಕಾಲ ಕಳೆದರೂ ಕುದುರೆ ಬಂದು ಯಾಗ ಮುಂದುವರಿಬೇಕು, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ವರದಿಗಳು ಬರ್ತಾ ಇದೆ ಕುದುರೆ ಸಿಗ್ತಾ ಇಲ್ಲ ಅಂತ. ಸಗರನೂ ಇದರಲ್ಲೇ ಇದ್ದ. ಇಡೀ ಭೂಮಂಡಲವನ್ನೆಲ್ಲ ಶೋಧಿಸಿ ಮುಗಿತು. ಭೂಮಿಯ ಮೇಲೆ ಕುದುರೆ ಇಲ್ಲ ಅಂತ ತೀರ್ಮಾನ ಆಯಿತು. ಈಗ ಭೂಮಿಯ ಮೇಲೆ ಇಲ್ಲ ಅಂದರೆ ಭೂಮಿಯ ಕೆಳಗೆ ಅಡಗಿಸಿಟ್ರೆ, ಭೂಮಿಯ ಒಳಗೆ ಅಧೋಲೋಕಗಳು 7 ಅಧೋಲೋಕಗಳಿವೆ ಅಂತ. ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಳ ಅಂತ ಅಧೋಲೋಕಗಳು ಅಂತ 7 ಇವೆ. ಅಲ್ಲೆಲ್ಲೋ ಇಟ್ಟರೆ ಈಗ ಅಲ್ಲಿಗೆ ಹೋಗಬೇಕಲ್ಲ ಹುಡುಕಿ. ಇವರೇನು ಮಾಡಿದ್ರು, ಭೂಮಿಯನ್ನು ಅಗೆದು ಹುಡುಕ್ತೀನಿ ಅಂತ ಹೊರಟು ಬಿಟ್ರು. ಭೂಮಿಯನ್ನು ಅಗೆಯುವ ಎಲ್ಲ ಸಾಧನಗಳನ್ನು ಕೈಯಲ್ಲಿ ಹಿಡ್ಕೊಂಡು, ಹಾರೆ, ಪಿಕಾಸಿ, ಗುದ್ದಲಿ ಅಥವಾ ಇನ್ನೇನೇನಿತ್ತು ಆ ಕಾಲದಲ್ಲಿ, ಅಂಥವುಗಳನ್ನು ಹಿಡ್ಕೊಂಡು ಭೂಮಿಯನ್ನು ಅಗೆಯೋದಕ್ಕೆ ಆರಂಭ ಮಾಡಿಬಿಟ್ರು. ಭೂಮಿಯನ್ನು ಹಾಗೆ ಗಾಯಗೊಳಿಸುವ ಅಧಿಕಾರ ಅಂತ ಅನ್ನೋದು ಮನುಷ್ಯನಿಗೆ ಇರೋದಿಲ್ಲ ಅಂತ, ಜೀವಿಗಳಿಗೆ ಇರೋದಿಲ್ಲ ಅಂತ, ಮನುಷ್ಯನಿಗಲ್ಲ, ಯಾರಿಗೂ ಇರೋದಿಲ್ಲ ಅದು. ಯಾಕೆಂದರೆ ಇದನ್ನು ಒಂದು ಆಶ್ರಯವಾಗಿ, ಅವಲಂಬನವಾಗಿ ಬಳಸಿ ಬದುಕು ಅಂತ ಕೊಟ್ಟಿದೆ. ಬಳಸಿ ಬದುಕು ಅಂತ ಅನ್ನೋದಕ್ಕೆ ಅರ್ಥ ನಿನಗೂ ಆ ವಸ್ತುವಿಗೂ ಮತ್ತು ಅದನ್ನು ಆಶ್ರಯಿಸಿ ಬದುಕ್ತಾ ಇರುವ ಉಳಿದ ಜೀವ ಪ್ರಪಂಚಕ್ಕೂ ತೊಡಕಾಗದಂತೆ ಬಳಸುವಂತಲೇ ಅರ್ಥ. ಹೇಗೆ ಬೇಕಿದ್ರೂ ಬಳಸುವಂತ ಅಲ್ಲ. ಅದು ನಮ್ಮವ್ರಿಗೆ ಈಗಿನ ಕಾಲದವ್ರಿಗೆ ಯಾರು ಈಗ ಇನ್ನೂ ಜಾಸ್ತಿ ಆಗಿದೆ ಅಲ್ಲ ಅದು. ಈಗ ಕಷ್ಟಪಡಬೇಕಾಗಿಲ್ಲ, ಎಂತೆಂಥ ಇವುಗಳಿವೆ, ಯಂತ್ರಗಳಿವೆ ಈಗ ನಾವು ಅದನ್ನೆಲ್ಲ ಮಾಡೋದಕ್ಕೆ. ಇವರು ಅಗೆಯೋದಕ್ಕೆ ಆರಂಭ ಮಾಡಿದ್ರು ಅಂತಂದಾಗ ಅಸಂಖ್ಯ ಜೀವಕೋಟಿಗಳು ಸಾಯ್ತವೆ ಅಲ್ಲಿ. ಅಂದರೆ ಅತ್ಯಂತ ಸೂಕ್ಷ್ಮವಾದ ಕ್ರಿಮಿಕೀಟಗಳಿಂದ ಹಿಡಿದು ಎಷ್ಟು ಇವು ಸಾಯ್ತವೆ. ಭೂಮಿಯ ಅಡಿಗೆ ಅಂತಂದಾಗ ಅಲ್ಲಿ ನಾಗಗಳಿರ್ತವೆ, ಅವು ಸಾಯ್ತವೆ, ಎಲ್ಲ ಆಗ್ತಾ ಹೋಯ್ತು. ಇವರು ಅಗಿತಲೇ ಇದ್ದರು. ನಿರಂತರ ಈ ಥರ ಸಾವು ನೋವುಗಳಾಗ್ತಾ ಇತ್ತು, ಭೂಮಿಗೆ ತೊಡಕಾಗ್ತಾ ಇತ್ತು. ಸರಿ, ಋಷಿಗಳು ದೇವತೆಗಳು ಎಲ್ಲ ಹೋಗಿ ಬ್ರಹ್ಮನಲ್ಲಿ ಹೇಳಿದ್ರು, ಅಹವಾಲು ಸಲ್ಲಿಸಿದರು, ಈಗ ಮಾಡ್ತಾ ಇದ್ದಾರೆ. ಬ್ರಹ್ಮ ಹೇಳ್ದ, ಭೂಮಿ ಅಂದರೆ ವಿಷ್ಣುವಿನ ಪತ್ನಿ, ಅವನೇ ಇನ್ನೊಂದು ರೂಪದಲ್ಲಿ ಪಾತಾಳದಲ್ಲಿ ಕುಳಿತಿದ್ದಾನೆ, ಅವನು ರಕ್ಷಣೆ ಮಾಡ್ಕೋತಾನೆ ಬಿಡಿ ಅಂತ ಅಂದುಬಿಟ್ಟ ಬ್ರಹ್ಮ. ಇವರು ಅಗದು ಪಾತಾಳಕ್ಕೆ ಹೋದರು. ಅಲ್ಲಿ ಹೋಗಿ ಹುಡುಕೋದಕ್ಕೆ ಆರಂಭ ಮಾಡಿದ್ರು. ಅಲ್ಲಿ ಕಪಿಲ ಮುನಿ ತಪಸ್ಸು ಮಾಡ್ತಾ ಕುಳಿತಿದ್ದ. ಕಪಿಲ ಅಂತ ವಿಷ್ಣುವಿನ ಅವತಾರ. ಮುನಿಯಲ್ಲಿ ತಪಸ್ಸು ಮಾಡ್ತಾ ಕುಳಿತಿದ್ರು. ಇವರು ಹೋದರೆ ಎಲ್ಲ ಕಡೆ ಹುಡುಕಿ, ಪಾತಾಳದಲ್ಲೂ ಹುಡುಕಿ ಹೋದರೆ ಅವನ ಕುಟೀರ, ಪರ್ಣಕುಟಿ ಇದೆಯಲ್ಲ, ಪರ್ಣಕುಟೀರದ ಹಿಂಭಾಗದಲ್ಲಿ ಕುದುರೆ ಇದೆ. ಓ, ಕಳ್ಳ ಸಿಕ್ಕಿಬಿದ್ದ ಅಂತ ಆಯ್ತು. ಕಳ್ಳ ಸಿಕ್ಕಿಬಿದ್ದ ಅಂತ ಆದ ಕೂಡಲೇ ಅವನ ಸಮಸ್ಯೆ ಏನೋ ಅದು ಇವರಿಗೂ ಬಂತು. ಯಾರ ಸಮಸ್ಯೆ? ಅಸಮಂಜಸನ ಸಮಸ್ಯೆ. ಅಸಮಂಜಸನಲ್ಲಿ ಇದ್ದಿದ್ದೇನು ಅಂದರೆ ಅವಿವೇಕ. ಅವನಷ್ಟಲ್ಲದೇ ಇದ್ದರೂ ಇವರಲ್ಲೂ ಸ್ವಲ್ಪ ಅವಿವೇಕ ಇತ್ತು, ಒಂದು ಮಟ್ಟಿಗಿನ ಅವಿವೇಕ ಇತ್ತು. ಏನದು ಅವಿವೇಕ ಅಂತ ಅಂದರೆ, ನಿರ್ಣಯಕ್ಕೆ ಬರುವ ಮೊದಲು ಪರಿಶೀಲಿಸಬೇಕು, ವಿಚಾರಿಸಬೇಕು, ಸಾಕ್ಷ್ಯಾಧಾರಗಳನ್ನು ನೋಡಿದ ಮೇಲೆ ಯಾರು ಅಪರಾಧಿ ಅಂತ ತೀರ್ಮಾನಿಸಬೇಕು. ನಾವೇ ಎಲ್ಲರೂ ಹಾಗೆ ಮಾಡಬೇಕು. ರಾಜನ ಸ್ಥಾನದಲ್ಲಿ, ನ್ಯಾಯಾಧೀಶನ ಸ್ಥಾನದಲ್ಲಿದ್ದವನಿಗಂತೂ ಅದು ಪರಮ ಕರ್ತವ್ಯ ಆಗಿರುತ್ತೆ, ನಮಗೂ ಕರ್ತವ್ಯ ಆಗಿರುತ್ತೆ. ಇವತ್ತು ಅಂತ ಬಂದರೆ, ಇವತ್ತು ನಾವೆಲ್ಲರೂ ನ್ಯಾಯಾಧೀಶರಾಗ್ಬಿಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾ ಕೈಗೆ ಸಿಕ್ಕಿದೆ, ನಾವೆಲ್ಲರೂ ನ್ಯಾಯಾಧೀಶರು. ಪಾಪ ಆ ನ್ಯಾಯಾಧೀಶರು ಬೆಳಗ್ಗೆ ಇಷ್ಟೊತ್ತಿಂದ ಸಂಜೆ ಇಷ್ಟೊತ್ತವರೆಗೆ ಅಂತಾದರೂ ಒಂದು ಅವರಿಗೆ ಕರ್ತವ್ಯದ ಅವಧಿ ಅಂತಿದೆಯಲ್ಲ, ನಮಗೆ 24 ಗಂಟೆ ಅವಧಿ. ಆಮೇಲೆ ಅವರಿಗೆ ತಮ್ಮ ಮುಂದೆ ಬಂದ ಕೇಸನ್ನು ಮಾತ್ರ ವಿಚಾರಣೆ ಮಾಡೋದು ಅಂತ ಇದೆ ಅವರಿಗೆ, ಊರಿಂದಲ್ಲ ಅವ್ರ ತಲೆ ಹಾಕುವಲ್ಲ. ಆದರೆ ನಮ್ಮದಂಗಲ್ಲ, ಜಗತ್ತಿನ ಎಲ್ಲದಕ್ಕೂ ಎಲ್ಲರಿಗೂ ಎಲ್ಲ ಘಟನೆಗೂ ನಾವು ನ್ಯಾಯಾಧೀಶರು. ನಮಗೆ ಆಧಾರ ಬೇಡ, ನಮಗೆ ಸಾಕ್ಷಿ ಬೇಡ, ನಮಗೆ ಏನೂ ಬೇಕಾಗಿ ವಿಚಾರಣೆ ಬೇಡ, ನಾವು ನಿರ್ಣಯ ಕೊಡ್ತಾ ಹೋಗ್ತೀವಿ. ಅಂದರೆ ಈ ಅಸಮಂಜಸನ ಸ್ವಭಾವವು ನಮ್ಮಲ್ಲಿದೆ ಅನ್ನೋದು ಗೊತ್ತಾಯ್ತಲ್ಲ, ಈ ಸ್ವಭಾವವೂ ಇದೆ 60,000 ಅಂತ. ಏಕಾಏಕಿ ನಿರ್ಣಯಕ್ಕೆ ಬಂದು ಬಿಡೋದು ಅಂತ. ಈಗ ಸರಿ, ಅವನ ಆಶ್ರಮದ ಹಿಂದ್ಗಡೆಯಲ್ಲಿ ಕುದುರೆ ಇದೆ, ಅವನೊಬ್ಬನೇ ಇದ್ದಾನೆ ಆಶ್ರಮದಲ್ಲಿ, ಸುತ್ತ ಯಾರೂ ಇಲ್ಲ. ಈಗ ಸಹಜವಾಗಿ ಏನನ್ಸುತ್ತೆ ಅಂತ ಹಾಕಿದ್ದಾನೆ, ನಮ್ಮ ಕಾನೂನು ಅವನನ್ನು ಆರೋಪಿ ಅಂತ ಕರೆಯುತ್ತೆ, ಅಪರಾಧಿ ಅಂತ ಕರೆಯಲ್ಲ. ಈಗ ಇವನ ಒಂದು ಕದ್ದ ಮಾಲು ಅವನ ಜೊತೆಗೆ ಇದೆ ಅಂತ ಅಂದಾಗ ಅವನು ವಿಚಾರಣಾ ಯೋಗ್ಯ ಅಂತ, ಆರೋಪಿ ಅನ್ನೋದಕ್ಕೆ ಅರ್ಥ ಇರಬಹುದು. ಅಷ್ಟಕ್ಕಿಂತಲೂ
ಆರೋಪಿ ಅನ್ನೋದಕ್ಕೆ ವಿಚಾರಣಾ ಯೋಗ್ಯ ಅಂತ ಅಷ್ಟೇ. ವಿಚಾರಣಾ ಯೋಗ್ಯ ಅಷ್ಟೇ. ಇವನನ್ನು ವಿಚಾರಿಸಬೇಕು ಅಂತ, ಆರೋಪಿಯನ್ನು ಅಷ್ಟೇ ಮಾಡೋದವರು. ಹಾ. ಕಸ್ಟಡಿಗೆ ತೆಗೆದುಕೊಂಡು ಅವನನ್ನು ವಿಚಾರಣೆ ಮಾಡ್ತಾನೆ, ಅವನನ್ನು ಮಾತಾಡಿಸ್ತಾರೆ, ಕೇಳ್ತಾರೆ. ಹಾಗೆ ಮಾತುಕತೆಯ ಮೂಲಕ ಅವನ ಜೊತೆಗೆ ಮಾಡ್ತಾ ಅದರ ಜೊತೆಗೆ ಉಳಿದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಇವನು ಹೌದಾ ಅಲ್ವಾ ಅಂತ ನಿಶ್ಚಯಿಸಬೇಕು ಅವರು. ಇವರು ಅದು ಯಾವುದನ್ನೂ ಮಾಡಿಲ್ಲ. ಇವರು ನೇರವಾಗಿ ಅವನ ಮೇಲೆ ಕೈಯಲ್ಲಿ ಇದ್ದಿದ್ದನ್ನೇ ಹಿಡ್ಕೊಂಡು ಹೊರಟರು. ಕೈಯಲ್ಲಿ ಏನಿತ್ತು ಅಂತ ಅಂದರೆ ಆಯುಧಗಳು ಇರಲಿಲ್ಲ, ಇವೇ ಗುದ್ದಲಿ ಹಾರೆ ಪಿಕಾಸುಗಳಿದ್ವಲ್ಲ ಅದನ್ನು ಇಟ್ಕೊಂಡೇ ಹೊರಟರು. ಅವನು ತಪಸ್ಸಲ್ಲಿ ಮುಳುಗಿದ್ದ, ಅವನಿಗೇನೂ ಗೊತ್ತಿಲ್ಲ. ಅವನು ಕಣ್ಣು ಮುಚ್ಚಿ ಕುಳಿತಿದ್ದ. ಯಾವ ಕಾಲ ಆಗಿತ್ತು, ಅವನು ಗೌಜು ಗದ್ದಲ ತನ್ನ ಮೇಲೆ ಆಕ್ರಮಣ ನಡೀತಾ ಇದೆಯಲ್ಲ, ಕಣ್ಣು ಬಿಟ್ಟ ಅಷ್ಟೇ. ಇವರು ಕಣ್ಣು ಮುಚ್ಚಿದ್ರು. 60,000 ಜನ ಅಲ್ಲೇ ಸುಟ್ಟು ಹೋಗ್ತಾರೆ. ಸುಟ್ಟು ಹೋದರೂ ಮುಗಿದೋಯ್ತು. ಇಲ್ಲಿ ಸುದ್ದಿಯೇ ಇಲ್ಲ, ಹೋದವರು ಬಂದಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋದರು, ಎಲ್ಲಿ ಹುಡುಕ್ತಾ ಇದ್ದಾರೆ, ಯಾವ ಮಾಹಿತಿಯೂ ಇಲ್ಲ. ಅಯೋಧ್ಯೆಗೆ ಇಲ್ಲ. ಈಗ ಸಗರ ಅಂಶುಮಂತನನ್ನು ಕಳಿಸಿದ. ನೋಡಿ ಸಮಸ್ಯೆಗಳು ಹೇಗೆ ಬರುತ್ತೆ ಅಂತ. ಅಷ್ಟೊಳ್ಳೆ ರಾಜ ಎಲ್ಲ ಹೋದ, ಒಬ್ಬ ಮಗನ ಕತೆ ಹಾಗಾಯಿತು. ಅಶ್ವಮೇಧ ಯಾಗ ಮಾಡ್ತೇನೆ ಅಂದರೆ ಕುದುರೆ ಹೋಯಿತು. ಈಗ ಮಹಾದೊಡ್ಡ ಅಪಚಾರ ಆಗತ್ತೆ, ಕುದುರೆ ತರಬೇಕು ಅಂತ ಹೋದರೆ ಹೋದ 60,000 ಮಕ್ಕಳ ಸುದ್ದಿ ಇಲ್ಲ. ಅಂಶುಮಂತನನ್ನು ಕಳಿಸಿದ, ಮೊಮ್ಮಗನನ್ನು. ಅವನು ಹುಡುಕಿಕೊಂಡು ಹೋದರೆ ನೋಡಿದರೆ ಪಾತಾಳದಲ್ಲಿ ಕಂಡರು. ಹೇಗೆ ಕಂಡರು ಅಂದರೆ ಭಸ್ಮವಾಗಿ ಕಂಡರು ಅಷ್ಟೆ. ಚಿಕ್ಕಪ್ಪಂದಿರೆಲ್ಲ ಸತ್ತು ಹೋಗಿದ್ದಾರೆ, ಹಾಗೆ ಕಂಡರು. ಏನು ಮಾಡಬೇಕು ಈಗ? ಅವರಿಗೆ ಒಂದು ಅಂತ್ಯಕ್ರಿಯೆಯನ್ನು ಮಾಡಬೇಕು, ತರ್ಪಣ ಕೊಡಬೇಕು. ಅದಕ್ಕೆ ತರ್ಪಣ ಕೊಡೋದು ಮುಖ್ಯ. ತರ್ಪಣ ಕೊಡೋದಕ್ಕೆ ಅಂತ ನೀರನ್ನು ಹುಡುಕದನಂತೆ ಅವನು ಅಂಶುಮಂತ. ಅಲ್ಲಿ ನೀರು ಬೇಕಲ್ಲ ಅಷ್ಟು ಜನಕ್ಕೆ ತರ್ಪಣ ಕೊಡೋದಕ್ಕೆ, ನೀರು ಜಲತರ್ಪಣ ಕೊಡೋದು. ನೀರು ಸಿಗಲಿಲ್ಲ. ಅಷ್ಟೊತ್ತಿಗೆ ಗರುಡ ಬಂದನಂತೆ ಅಲ್ಲಿಗೆ. ಗರುಡನ ತಂಗಿಯ ಮಕ್ಕಳು ಅವರೆಲ್ಲ. ಹೌದು. ಅವನು ಬಂದು ಹೇಳದ್ನಂತೆ, ದುಃಖಿಸಬೇಡ, ಅವರಿಗೇನಾಗಬೇಕಾಗಿತ್ತು ಅದೇ ಆಯಿತು, ಅಪರಾಧಕ್ಕೆ ಶಿಕ್ಷೆ ಆಯಿತು. ಇಲ್ಲಿ ಕುದುರೆಯನ್ನು ಕದ್ದಿದ್ರು, ಕುದುರೆಯನ್ನು ಹುಡುಕಬೇಕು. ಇಲ್ಲಿಯವರೆಗೆ ಎಲ್ಲವೂ ಸರಿಯೇ. ಅಶ್ವಮೇಧ ಯಾಗ ಮಾಡೋದಕ್ಕೆ ಹೊರಟಿದ್ದು ತಪ್ಪಲ್ಲ, ಕಳೆದು ಹೋದ ಕುದುರೆಯನ್ನು ಹುಡುಕೋದು ತಪ್ಪಲ್ಲ, ಕುದುರೆಯನ್ನು ಹುಡುಕೋದಕ್ಕೆ ದಿಕ್ಕಿಗೆ ಹೋಗೋದು ತಪ್ಪಲ್ಲ. ಅಂದರೆ ಭೂಮಿಯನ್ನು ಅಗದು ಅಸಂಖ್ಯ ಪ್ರಾಣಿಗಳ ಸಾವು ನೋವಿಗೆ ಕಾರಣವಾಗೋದಿದೆಯಲ್ಲ, ಬಹಳ ದೊಡ್ಡ ತಪ್ಪಾಯ್ತು. ಈಗ ಒಂದನ್ನು ಸರಿ ಮಾಡೋದಕ್ಕೆ ಹೋಗಿ ಎಷ್ಟು ದೊಡ್ಡ ತಪ್ಪನ್ನು ಅವರು ಮೈ ಮೇಲೆ ಹಾಕ್ಕೊಂಡ್ರು. ಹಾಗಾಗಿ ಗರುಡ ಹೇಳ್ದ, ಅವರ ಅಪರಾಧಕ್ಕೆ ಶಿಕ್ಷೆ ಆಯಿತು, ಇದೇ ಆಗಬೇಕಾಗಿತ್ತು ಅಂತ, ಇದಲ್ಲದ ಇನ್ನೊಂದು ದಾರಿ ಇರಲಿಲ್ಲ ಅಂತ. ಸರಿ, ದುಃಖ ಪಡಬೇಡ ಅಂತ ಹೇಳ್ದ, ತರ್ಪಣ ಕೊಡಬೇಕಲ್ಲ. ಅದಕ್ಕೆ ಅವನು ಹೇಳ್ದ, ಯಾವ ನೀರಿನಿಂದ ತರ್ಪಣ ಕೊಟ್ಟರೂ ಅವರು ಉದ್ಧಾರ ಆಗೋಲ್ಲ, ದೇವನದಿ ಗಂಗೆ ಹರಿದು ಬರಬೇಕಷ್ಟೇ ಅಂತ. ಗಂಗೆಯನ್ನು ನೀನು ಅವರ ಮೇಲೆ, ಅಂದರೆ ಈಗ ಅವರು ಭಸ್ಮದ ರೂಪದಲ್ಲಿದ್ದಾರಲ್ಲ, ಅದರ ಮೇಲೆ ಹರಿಸಿದರೆ ಅವರಿಗೆ ಇಲ್ಲಿಂದ ಬಿಡುಗಡೆ ಸಿಕ್ಕೀತಷ್ಟೇ ಅಂತ. ಏನು ಮಾಡೋಕ್ಕಾಗತ್ತೆ? ಆಗ ಗಂಗೆ ಭೂಮಿಯಲ್ಲಿ ಹರಿತಾ ಇರಲಿಲ್ಲ. ಅದಕ್ಕಿಂತ ಮೊದಲು ಅವಳು ತ್ರಿಪಥಗಾಮಿನಿ ಅಂತ ಅವಳನ್ನು ಕರೀತಾರೆ. ದೇವಲೋಕದಲ್ಲೂ ಹರಿತಾ ಇದ್ಲು, ಭೂಮಿ ಮೇಲೂ ಹರಿತಾ ಇದ್ಲು, ಪಾತಾಳದಲ್ಲೂ ಹರಿದ್ಲು ಅಂತ. ಆದರೆ ಅವಳು ಮೊದಲು ದೇವನದಿಯಾಗಿಯೇ ಇದ್ಲು, ದೇವಲೋಕದಲ್ಲಿ ಮಾತ್ರ ಹರಿತಾ ಇದ್ಲು. ಈಗ ಗರುಡ ಹೇಳ್ತಾನೆ ಅವಳು ಹರಿದು ಬರಬೇಕು ಅಂತ. ಅವಳು ಹೆಂಗೆ ಹರಿದು ಬರ್ತಾಳೆ ಭೂಮಿಗೆ? ಎಲ್ಲೋ ಹರಿತಾ ಇದ್ದು ನದಿ ತಿರುವು ಇದೆಯಲ್ಲ, ನದಿ ತಿರುವು ಯೋಜನೆ ಅಂತ, ಬೇಕು ಬೇಡ ಬೇಕು ಬೇಡ ಅಂತ. ಮೊದಲ ನದಿ ತಿರುವು ಅಲ್ಲೇ ಆಗಿದೆ. ಎಲ್ಲದಕ್ಕೂ ಉದಾಹರಣೆ. ಹೌದೌದು, ಮೊದಲ ನದಿ ತಿರುವು ಮಾಡಿದವನು ಭಗೀರಥ. ಅಂಶುಮಂತನಿಗೆ ದಾರಿ ಕಾಣಲಿಲ್ಲ, ಏನು ಮಾಡಬೇಕು? ನಿರಾಶನಾಗಿ ಹಿಂದಿರುಗಿದ. ಊರಿಗೆ ಹಿಂದಿರುಗಿ ಬಂದ. ಕುದುರೆ ಸಿಕ್ತು, ಕುದುರೆ ತಗೊಂಡು ಬಂದ. ಏನಾಗಿತ್ತು ಅಂತ ಅಂದರೆ, ಕುದುರೆಯನ್ನು ಇಂದ್ರ ಅಪಹರಿಸಿ ತಗೊಂಡೋಗಿ ಕಪಿಲ ಮುನಿಗಳ ಪರ್ಣಕುಟೀರದ ಹಿಂಭಾಗದಲ್ಲಿ ಇಟ್ಟು ಇಂದ್ರ ಹೋಗಿದ್ದ. ಅವನಷ್ಟಕ್ಕೆ ಅವನ ಕೆಲಸ ಆಯಿತು, ಅವನಿಗೆ ಕೆಲಸ ಮುಗಿಸಿದ್ದ. ಇಲ್ಲಿ ಹೀಗಾಯಿತು, ಕುದುರೆ ಬಂತು, ಅಶ್ವಮೇಧ ಯಾಗ ಮುಗೀತು. ಆದರೆ ಸಗರ 60,000 ಮಕ್ಕಳನ್ನು ಕಳೆದುಕೊಂಡಿದ್ದ ಅಂತ. ಅಂದರೆ ಒಂದು ಅವಿವೇಕ ಅಂತ ಅನ್ನೋದು. ಈಗ ಅಂಶುಮಂತನ ಕಥೆಯನ್ನು ಹಿಂದೆ, ಅಸಮಂಜಸನ ಕಥೆಯನ್ನು ಹಿಂದೆ ನೋಡಿದಾಗ ಅವನು ಸಂಪೂರ್ಣ ಅವಿವೇಕಿ. ಆದರೆ ಇವರು ಹಾಗಲ್ಲ. ಆದರೆ ಒಂದು ಕಾರ್ಯ ಅಂತ ಹೊರಟಾಗ ತಪ್ಪು ಮಾಡಿಬಿಟ್ರು ಅಂತ. ಎಷ್ಟೋ ಸಲ ಏನಾಗುತ್ತೆ,
ಒಂದು ಗುರಿ ಇಟ್ಕೊಂಡು ಹೊರಡ್ತೀವಲ್ಲ, ಹೇಗಾದರೂ ಮಾಡಿ ಗುರಿ ತಲುಪಬೇಕು ಅಂತ ಆಮೇಲೆ ಹೊರಟು ಬಿಡ್ತಾನೆ ಮನುಷ್ಯ. ಏನಕ್ಕೇನ ಪ್ರಕಾರೇಣ ಅಂತ ಹೇಗಾದರೂ ಗುರಿ ತಲುಪಿಬಿಡಬೇಕು ಅಂತ. ಆವಾಗ ವಿವೇಕ ದೂರ ಆಗುತ್ತೆ. ವಿವೇಕ ದೂರ ಆಗುತ್ತೆ ಅಂತ. ಈಗ ಇತ್ತೀಚೆಗೆ ನಿನ್ನೆ ಮೊನ್ನೆ ಪುಣೆಯ ಒಂದು ಕೊಲೆಯ ಚರ್ಚೆ ನಡೀತಾ ಇದೆಯಲ್ಲ, ಅವನ ಜೊತೆ ಮದುವೆ ಆಗೋದು ಇಷ್ಟ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವನನ್ನು ಕೊಂದು ಅವಳು ಸಿಕ್ಕಾಕೊಂಡಿದ್ದಾಳೆ, ಅವಳು ಪ್ರಿಯಕರ ಸಿಕ್ಕಾಕೊಂಡಿದ್ದಾರೆ ಅಂತ ಒಂದು ಕತೆ ನಡೀತಾ ಇದೆ. ಏನು ಮಾಡ್ಕೊಂಡ್ರಿ ಕೊನೆಗೆ? ಈಗ ಅವನ ಜೊತೆಗಿನ ವಿವಾಹದ ನಿರಾಕರಣೆಗೆ 10 ದಾರಿಗಳಿದ್ವು. ಆರಿಸಿಕೊಂಡಿದ್ದು ಎಂಥ ಕೆಡುಕಿನ ಹಾದಿ ಅಂದರೆ ನಿಮ್ಮ ಬದುಕು ಹಾಳಾಗುವ ಹಾದಿ ಅಂತ. ಈಗ ಗುರಿ ಏನು ಅಂದರೆ ಅವನ ಜೊತೆ ನಂಗೆ ಮದುವೆ ಆಗೋಕ್ಕಾಗೋಲ್ಲ, ಸರಿ ಆಗೋಕ್ಕಾಗಲ್ಲ ಅಂದರೆ ಮುರ್ಕೊಳ್ಬೋದಲ್ಲ ಬೇಕಾದಷ್ಟು ದಾರಿಯಲ್ಲಿ. ಆದರೆ ಹೇಗೆ ಹೋಗ್ಬಿಡುತ್ತೆ ತಲೆ ಅಂತ ಅಂದರೆ, ಹೇಗಾದರೂ ಆಗಲಿ ಇದು ಮುಗಿಸಿ ಆದರೂ ಆ ಕ್ಷಣಕ್ಕೆ ಈ ಅದರ ರಿಪರ್ಕಷನ್ಸ್, ಅದರ ಬರೋಲ್ಲ. ಫಲಿತಾಂಶಗಳೇನಿರ್ತವೆ ಅನ್ನೋದು ಯೋಚನೆ ಬರೋದು. ಅದಕ್ಕೆ ನಾನು ಅವಿವೇಕ ಅನ್ನೋದಕ್ಕೆ ಹೇಳಿದ್ದು ಪರಿಣಾಮದ ಗಮನ ಇಲ್ಲ. ಇದನ್ನು ಮಾಡಿದ್ರಿಂದ ಏನಾಗುತ್ತೆ, ಏನಾಗಬಹುದು ಅಂತ ಇಲ್ಲ. ಇಲ್ಲಾಗಿದ್ದು ಅದೇನೇ ಇವರಿಗೆ ಅಂತ. ಕುದುರೆ ಹುಡುಕಬೇಕು ಅನ್ನುವಲ್ಲಿನ ಅವರ ಪ್ರಯತ್ನ ಇದೆಯಲ್ಲ, ಅದನ್ನು ಯಾರೂ ಮೆಚ್ಚಬೇಕು. ಇಡೀ ಭೂಮಿ ಹುಡುಕಿದ ಮೇಲೆ ಭೂಮಿ ಅಗದು ಕೆಳಗೆ ಹೋಗುವಂಥದ್ದು ಹೋಗುವಷ್ಟು ಅಷ್ಟು ಪರಿಶ್ರಮ. ಆಮೇಲೆ ಎಲ್ಲ ಹುಡುಕಿದ್ವಿ ಸಿಗಲಿಲ್ಲ ಅಂತ ಬಂದ ರಿಪೋರ್ಟಿಂಗ್ ಸಿಸ್ಟಮ್ ಅಲ್ಲ. ನಮ್ಮಲ್ಲಿ ಕೆಲಸದ ವಿಷಯದಲ್ಲಿ ರಿಪೋರ್ಟಿಂಗ್ ಸಿಸ್ಟಮ್ ಅಂತ ಒಂದು ಇದೆಯಲ್ಲ, ಆಗಲಿಲ್ಲ ಮುಗೀತು ಹಂಗಲ್ಲ, ಮುಗಿಸಿಯೇ ರಿಪೋರ್ಟ್ ಮಾಡೋದು ಅಂತ, ಕೆಲಸ ಮುಗಿಸೋದೆ. ಆದರೆ ಅದು ಸರಿ, ಅಲ್ಲಿಯವರೆಗೆ ಸರಿ. ಆದರೆ ಅದಕ್ಕೆ ಹುಡುಕಿಕೊಂಡ ದಾರಿ ತಮ್ಮನ್ನೇ ಆತ್ಮವಿನಾಶಕಾರಿಯಾದ ದಾರಿ ಆಗಬಾರ್ದಲ್ವ. ಇಲ್ಲಿ ಈ 60,000 ರಾಜಕುಮಾರರಲ್ಲಿ ಅದು ಕಾಣಿಸುತ್ತೆ ಅಂತ. ಹಾಗಾಗಿ ಗುರಿ ತಲುಪಬೇಕು ಅನ್ನೋದು ಸರಿ, ಹೇಗೋ ಗುರಿ ತಲುಪಬೇಕು ಅನ್ನೋದು ಸರಿಯಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಥೆಯೊಂದಿಗೆ, ಕಥೆ ಮಾತ್ರ ಅಲ್ಲ ಅದರೊಳಗಡೆ ಒಂದಿಷ್ಟು ಸಂದೇಶಗಳನ್ನು ಕೂಡ ಹೊತ್ತು ತರ್ತಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.